ಎಲ್ಲ ಪದಾಧಿಕಾರಿಗಳು ಭಾರತ ಭೀಮಸೇನೆಯಿಂದ ಒಂದು 300ರಿಂದ 400 ಜನ ಪಾದಯಾತ್ರೆಯನ್ನು DC ಕಚೇರಿ ಮುಂಭಾಗ DC ಅವರಿಗೆ ಮನವಿ ಕೊಡೋ ಪ್ರಕಾರವಾಗಿ ಸೌಜನ್ಯ ಕೇಸಲ್ಲಿ ಪಾರದರ್ಶಕವಾಗಿ SIT ತನಿಖೆ ಏನು ರಚನೆ ಆಗಿದೆ ಅದು ಪಾರದರ್ಶಕವಾಗಿ ಆಗಲಿ, ಅದು ಯಾವುದೇ ಥರದ ಕುಡಿತ ಆಗಬಾರ್ದು. ಆ ತನಿಖೆಯನ್ನು ಮುಂದುವರೆದ ಭಾಗದಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ಭಾರತ ಭೀಮಸೇನೆ ಇಡೀ ರಾಜ್ಯದುದ್ದಕ್ಕೂ ಕೂಡ ಹೋರಾಟವನ್ನು ನಾವು ಒಪ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಗುಬ್ಬಿಯಿಂದ ತುಮಕೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಾಗಿದೆ. ಈಗ 2ನೇದು ಜಿಲ್ಲೆ ಮೈಸೂರು ಜಿಲ್ಲೆಯಿಂದ ನಾವು ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿ 7ನೇ ತಾರೀಕು ಬಾಗಲಕೋಟೆ, ಇನ್ನು ಕೆಲವು 21-31 ಜಿಲ್ಲೆಯೂ ಕೂಡ ಪಾದಯಾತ್ರೆ ಹಮ್ಮಿಕೊಂಡು ನೆಕ್ಸ್ಟು ಫೈನಲ್ಗೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ನಾವು ಫೈನಲ್ ಮಾಡಿ ಅಲ್ಲೊಂದು ಪಾದಯಾತ್ರೆ ಹಮ್ಮಿಕೊಂಡು ಲಾಸ್ಟಲ್ಲಿ ಸೌಜನ್ಯ ವಿಚಾರವಾಗಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಕೂಡ ಮಾಡಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಆ ಪಾದಯಾತ್ರೆಯನ್ನು ಕೈ ಬಿಡಲ್ಲ. ಮತ್ತು ಅಲ್ಲಿಂದ ನಾವು ನಾವು ಇದು ಮಾಡ್ಕೊಂಡು ಗೃಹ ಸಚಿವರು ಹೇಳೋರೆ ಅಲ್ಲಿವರೆಗೂ ಕಾಯ್ಬೋದಲ್ವ ನೀವು? ಸರ್, ಈಗ 13 ವರ್ಷದಿಂದ ಯಾರೂ ಮಾಡೋಕ್ಕಾಗಲಿಲ್ಲ. ಇದು 13 ವರ್ಷದಿಂದಲೇ ಮಾಡಿಬಿಟ್ಟಿದ್ದರೆ ಇವತ್ತು ಕಾಯೋ ಪರಿಸ್ಥಿತಿ ಇರಲಿಲ್ಲ ಯಾರಿಗೂ. ಇದು ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಮೇಲೆ ನಾವು ಹೋರಾಟ ಮಾಡ್ತಿದ್ದೀವಿ. ಕಾನೂನಾತ್ಮಕವಾಗಿ ಹೋಮ್ ಮಿನಿಸ್ಟರ್ ಸಾಹೇಬರು ಅವರು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಹಕ್ಕನ್ನು ಕೊಟ್ಟಿದ್ದಾರೆ. ನಾವು ಹೆಣ್ಮಗಳು ನ್ಯಾಯ ಸಿಗೋವರೆಗೂ ಅದು ರಿಪೋರ್ಟ್ ಬರೋವರೆಗೂ ನಾವು ಕಾಯಕ್ಕೆ ಹೋಗಲ್ಲ. ರಿಪೋರ್ಟನ್ನು ಅದು ಕಾನೂನಾತ್ಮಕವಾಗಿ ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಈಗ 300 ಶವ ಗುತ್ತಿಯಾಗಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಬರೀ ಸೌಜನ್ಯ ಅವ್ರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಿರೋದು ಬೇರೆ? ಇಲ್ಲ, ಸೌಜನ್ಯ ಅಂತಲ್ಲ, ಎಲ್ಲ ಹೆಣ್ಮಕ್ಳ ವಿಚಾರದಲ್ಲ. ಅಲ್ಲಿ ಏನು ನಡೆದಿದೆ ಆ ಘಟನೆಗೆ ಎಲ್ಲ ವಿಚಾರ, ಅನನ್ಯ ಭಟ್ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಪ್ರತಿಯೊಂದು ಏನು ಅತ್ಯಾಚಾರಗಳ ಪ್ರಕರಣಗಳು ನಡೆದಿದೆ ಅದ್ರ ಪರವಾಗೇ ನಾವು ಹೋರಾಟ ಮಾಡ್ತಾ ಇರೋದು. ಅನನ್ಯ ಭಟ್ ಅನ್ನೋ ವ್ಯಕ್ತಿನೇ ಇಲ್ವಂತಲ್ಲ ಸರ್. ಈಗ ಜೈ ಭೀಮ್ ಬಂಧುಗಳೇ, ಇವತ್ತು ಏನು 22ನೇ ತಾರೀಕು ಶುಕ್ರವಾರ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದ ಪ್ರಕಾರವಾಗಿ 22ನೇ ತಾರೀಕು ಮೈಸೂರು ಜಿಲ್ಲಾ ಭಾರತ ಭೀಮಸೇನೆ ವತಿಯಿಂದ ಶುಕ್ರವಾರ ಬೆಳಗ್ಗೆ 10:15ಗೆ ಟೌನ್ ಹಾಲ್ ಬಳಿಯಿಂದ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಾವೆಲ್ಲರೂ ಕೂಡ ರಾಜ್ಯ ಕಮಿಟಿ ಹಾಗೂ ಮತ್ತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಪುರುಷೋತ್ತಮ ಅವರು ಮತ್ತು ನಮ್ಮ ನಟ ಚೇತನ್ ಅವರು ಕೂಡ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಈ ಹೋರಾಟಕ್ಕೆ. ಅದೇ ರೀತಿ ಮೈಸೂರಿನ ಜಿಲ್ಲಾ ಕಮಿಟಿ ನಾಯಕರುಗಳು ಮತ್ತು ಎಲ್ಲ ಜಿಲ್ಲಾ ಕಮಿಟಿ ನಾಯಕರ ಹತ್ರ ನಾವು ಮಾತಾಡಿದ್ದೀವಿ. ಅದೇ ರೀತಿ 2ನೇ ಸಲ ಇದು ಮೈಸೂರು ಜಿಲ್ಲೆಯಲ್ಲಿ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. 22ನೇ ತಾರೀಕು ಶುಕ್ರವಾರ ಅದನ್ನು ನಾವು ಚಾಲನೆ ನೀಡ್ತಾ ಇದ್ದೀವಿ. ಈಗ SIT ತನಿಖೆ ನಡೀತಾ ಇದೆ ಆಲ್ರೆಡಿ. ಆ ಮುಸುಗುದಾರಿ ಸುಮಾರು 300 ಶವ ಹುಟ್ಟಿದ್ದೀನಿ ಅಂದರೆ ಒಂದೂ ಸಿಕ್ಕಿಲ್ಲ. ಯಾವುದೋ ಒಂದು ಹಳೆ ಬುರುಡೆ ಎತ್ತು ಬಂದ್ಬಿಟ್ಟು ಮತ್ತು 6ನೇ ಇದ್ರಲ್ಲಿ ಮಾತ್ರ ಸಿಕ್ಕಿರೋದು. ಆದರೂ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಊತಿದ್ದಂಥ ವ್ಯಕ್ತಿ ಬಂದವನೇ ಅಂತಂದಮೇಲೆ ಆ ಶವ ಸಿಕ್ಕದಂತ ಖಂಡಿತ. ಇಷ್ಟು 13 ವರ್ಷಗಳಿಂದ ವ್ಯಕ್ತಿ ಯಾರು ಅಂತ ಗೊತ್ತಿರಲಿಲ್ಲ. ಈಗ ಶವ ಊತಿದ ವ್ಯಕ್ತಿನೇ ಬಂದಿದ್ದೇನೆ ಅಂದಾಗ ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ಕದನ್ನೋ ಪ್ರಬಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ SIT ತನಿಖೆಯನ್ನು ರಚನೆ ಮಾಡಿದ್ದಾರೆ ಸರ್ಕಾರ ಅಂತಂದರೆ ನಮ್ಗೆ ಇನ್ನೂ ಖುಷಿ ಆಗ್ತಿದೆ. ಆ ಸರ್ಕಾರ SIT ತನಿಖೆ ಏನು ರಚನೆ ಮಾಡಿದೆ ಅದನ್ನು ಯಾವುದೇ ಥರದ ಕುಟಿತವಾಗಿ ಬಿಡಬಾರ್ದು. ಅದನ್ನು ಈ ಮೊದಲು ಬಂದಂಥ SIT ತನಿಖೆ ಎಷ್ಟು ಸ್ಪೀಡಾಗಿತ್ತೋ ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಆದಾಗ 100% ಆ ಶವಗಳು ಸಿಕ್ಕೇ ಸಿಕ್ಕಿದೆ. ಈಗ ಫಾರೆನ್ಸಿಕ್ ಅಂತ ಒಂದು ಹೆಣ್ಣು ಮಗಳು ಭಾಳ ಅಂದರೆ ನನ್ನ ವಿಚಾರ ಏನಂದರೆ ನಮ್ಮ ಸಹೋದರಿ, ಯಾಕೆಂದರೆ ಅವ್ರು ಸತ್ತದ್ದು ನಿಗೂಢ, ಸತ್ಯತೆ ಹೊರಗೆ ಬರ್ತಾ ಇಲ್ಲ. ಕಾರಣ ಏನಂದರೆ ಒಬ್ರು ಯಾರೋ ಅಮಾಯಕರನ್ನು ತಗೊಂಡೋಗಿ ಶಿಕ್ಷೆ ಒಳಪಡಿಸಿ ಅವ್ರಿಗೆ ಆದಂಥ ಕೋರ್ಟ್ ಸಹ ಅವ್ರನ್ನ ಅವರು ಶಿಕ್ಷೆ ನಿರಪರಾಧಿ ಅಂತ ಹೊರಬಾರ್ದು. ಆದರೂ ಅಪರಾಧಿ ಯಾರು ಅಂತ ಗೊತ್ತಿಲ್ಲ. ಕೂಡಲೇ ಅದನ್ನ ಅಪರಾಧಿ ಅಂತ ತನಿಖೆ ಮಾಡಿ ಹೊರ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ. ಏನು ಹೋರಾಟ ಹಮ್ಮಿಕೊಂಡಿದ್ದೀರಿ ಸರ್? ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಸರ್. ಟೌನಲ್ಲಿಂದ DC ಕಚೇರಿವರೆಗೆ ಭಾರತ ಭೀಮಸೇನೆಯಿಂದ. ನಾನು ರಾಜ್ಯ ಕಾರ್ಯದರ್ಶಿ. ನಿಮ್ಮ ಹೆಸರು? ಬಸವಣ್ಣ. ಈಗಿನ ನಾವು ಈ ಒಂದು ಪತ್ರಿಕಾ ಮಾಧ್ಯಮ ಹೇಳ್ತಾ ಇರೋ ವಿಷಯ ಏನಂದರೆ, ಈ ನಮ್ಮ ಸೌಜನ್ಯ ಹೆಣ್ಣುಮಕ್ಕಳಿಗೆ ಅತ್ಯಾಚಾರ ಆಗಿರೋ ಪ್ರಕರಣದ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ನಾವು ಅಂದರೆ ನಮ್ಮ ಭಾರತ ಭೀಮಸೇನೆ ವತಿಯಿಂದ ನಮ್ಮ ಎಲ್ಲ ಸಂಘಟನಾ ಪರ ದಲಿತ ಪರ ಸಂಘಟನೆಯವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಕೂಡ ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ಪುರುಷೋತ್ತಮನವರು ಕೂಡ ಭಾಗಿಯಾಗ್ತಿದ್ದಾರೆ. ಮತ್ತು ನಮ್ಮ ನಟ ಚೇತನ ಹಿಂಸಾ ಚೇತನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಈ ಪಾದಯಾತ್ರೆ